ಚಂದು, ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಬುಧವಾರ ನೋಡಿ. ಇವತ್ತು ಬುಧವಾರ ಬೆಳಗ್ಗೆನೇ ಇವತ್ತು ಬಟ್ಟೆ ತೊಳೆದಿದ್ದೀನಿ. ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೆ ಬಟ್ಟೆನ. ಏನಕ್ಕೆ ಇವತ್ತು ಬೆಳಗ್ಗೆನೇ ಅಂದರೆ ಇವತ್ತು ಸಂಕಷ್ಟ ಅಲ್ವಾ, ಹಾಗಾಗಿ ನಾನು ಉಪವಾಸ ಇರ್ತೀನಿ. ಹಾಗಾಗಿ ಬಿಸಿಲಲ್ಲೆಲ್ಲ ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ ಅಂಥೇಳಿ ತೊಳೆದಾಕಿದೆ ಬೆಳಗ್ಗೆನೇ. ಮತ್ತು ವಾಟ್ರ್ ಸಪ್ಲೈದು ಕೂಡ ಮೋಟ್ರು ಸುಟ್ಟೋಗಿದೆ. 2 ದಿವಸದಿಂದ ನೀರಿಲ್ಲ. ನೀರು ಕೂಡ ಬೇರೆಯವ್ರ ಮನೆ ಹತ್ರ ಬೋರ್ವೆಲಲ್ಲಿ ಇಟ್ಕೊಂಡು ಬಂದೆ ಕುಡಿಯೋದಕ್ಕೆ. ಮತ್ತು ನಾನೇನು ಜಾಸ್ತಿ ಇವತ್ತು ಕೆಲಸ ಮಾಡಿಲ್ಲ. ಸ್ವಲ್ಪ ಕೆಲಸ ಮಾಡಿಕೊಂಡೆ. ಹಾಗೆಯೇ ಕಡಲೆ ಇದನ್ನು ಮಿಕ್ಸಿಗೆ ಹಾಕಿಡೋಣ, ಹಬ್ಬ ಇನ್ನೇನು ಹತ್ರನೇ ಇದೆ. ಹಾಗಾಗಿ ಕಡಲೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ, ಎಳ್ಳು ಎಲ್ಲ ಹುರಿದಿಟ್ಕೊಳ್ಳೋಣ ಅಂತ ಹೇಳಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ದಿನಕ್ಕೆ ಇಷ್ಟಿಷ್ಟು ಕೆಲಸ ಅಂತ ಮಾಡಿಕೊಂಡ್ರೆ ಅಷ್ಟು ಏನು ಹೆವಿ ಅನಿಸಲ್ಲ. ಇಲ್ಲಾಂದರೆ ಒಂದೇ ಸಲ ಕೆಲಸಗಳ್ನೆಲ್ಲ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ದಿನ ಇದೇ ಕೆಲಸಗಳು ಮಾಡ್ಕೊಬೇಕು ಅಂತ ದಿನಕ್ಕೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊತಿದ್ದೀನಿ ಹಬ್ಬಕ್ಕೆ. ಇವತ್ತು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಮತ್ತು ಕೊಬ್ಬರಿ ಕೂಡ ಯಾಕೋ ಸ್ವಲ್ಪ ಹಸಿ ಇತ್ತು, ಅದನ್ನು ತುರಿದು 2 ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡೆ ಕೊಬ್ಬರಿನ. ನೋಡಿ, ಕಡಲೆಗೂ ಬರೀ ಕಡಲೆನೇ ಹಾಕಿಲ್ಲ, ಕಡಲೆ 1-2 kg, ಅಕ್ಕಿ 1-2 ಹಿಡಿಯೋಷ್ಟು ಹಾಕಿದ್ದೀನಿ ಮಿಕ್ಸಿಗೆ. ಬರೀ ಕಡಲೆದು ತೊಂಬಿಟ್ಟು ಮಾಡಬಾರ್ದಲ್ಲ, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಆರಿಕೊಳ್ಳಿ ಆಮೇಲೆ ಕವರ್ಗೆ ಹಾಕಿಡೋಣ ಅಂತ ಹೇಳಿ ಕಡಲೆ, ಎಳ್ಳು ಎಲ್ಲ ಹುರಿದಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಕುಂಕುಮದ ಭರಣಿಗಳ್ನು ತೊಳೆದಿದ್ದೆ. ನಾನು ದೇವರ ಮನೆಗೆ ಒಂದು ಸಪ್ರೇಟು ಮತ್ತು ಕುಂಕುಮ ಕೊಡೋದಕ್ಕೆ ಬೇರೆಯವರಿಗೆ ಅವ್ರದ್ದು ಒಂದು ಸಪ್ರೇಟ್ ಇದೆ, ಮತ್ತು ಬಾಗಿಲಿಗೆ ಇಡೋಕ್ಕೆ ಅದು ಸಪ್ರೇಟ್ ಇದೆ. ಹಾಗಾಗಿ ಅವಕ್ಕೆಲ್ಲದಕ್ಕೂ ಅರಿಶಿನ ಕುಂಕುಮ ಹಾಕಿಟ್ಟೆ ತೊಳೆದು. ಇವತ್ತು ಹಬ್ಬ ಅಂತಲೇ ಹೇಳ್ಬೋದು. 4 ಮನೆಯಲ್ಲಿ ಹಬ್ಬಕ್ಕೆ ಕರೆದಿದ್ದಾರೆ ನಮ್ಮನ್ನು. ನಾನು ಸಂಕಷ್ಟ ಇರೋದ್ರಿಂದ ಹೋಗೋದಿಲ್ಲ. ಮತ್ತು ಅಮ್ಮ ಹೊರಡ್ತಾ ಇದ್ದಾರೆ ಹಬ್ಬಕ್ಕೆ ಹೋಗೋದಕ್ಕೆ. ಅಮ್ಮ ತಾತ ಅವರೇ ಹೋಗ್ತಾ ಇದ್ದಾರೆ. ಮಗನೂ ಕೂಡ ನನ್ನ ತಮ್ಮ ಬಂದು ಕರ್ಕೊಂಡೋದ ಹಬ್ಬಕ್ಕೆ. ಹಾಗಾಗಿ ಅವನು ಹಬ್ಬಕ್ಕೆ ಹೋಗಿದ್ದಾನೆ. ಮಗಳು ಕೂಡ ನೋಡಿ ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದಾಳೆ, ಮನೆ ಹತ್ರ ಇದ್ಲು. ಹಾಗಾಗಿ ನಾವೇಂತಕ್ಕೆ ಅಂದರೆ ನಾನು ತಿನ್ನೋದಿಲ್ಲ ಸಂಕಷ್ಟ ಅಂತ ಇವತ್ತು. ನಮ್ಮನೆಯವರು ಕೂಡ ತಿನ್ನೋದಿಲ್ಲ ನಾನ್ ವೆಜ್ಜು. 20 ದಿವಸ ತಿನ್ನೋದಿಲ್ಲ ಅವರು. ನಮ್ಮನೇಲಿ ಹಬ್ಬ ಮಾಡಿದ್ರು ಕೂಡ ಅವ್ರು ತಿನ್ನೋದಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಫಸ್ಟು ಡ್ಯೂಟಿ ಮಾಡ್ತಾಯಿದ್ರಲ್ಲ, ಅಲ್ಲಿ ಹೊನ್ನದೇವಿದು ಕಂಬ ಹಾಕಿದ್ದಾರೆ. ಅಲ್ಲಿ 20 ದಿವಸ ನಾನ್ ವೆಜ್ ಏನು ತಿನ್ನೋದಿಲ್ಲ. ಇವರೇನು ಡ್ಯೂಟಿಗೆ ಹೋಗಲ್ಲ, ಆದರೂ ಕೂಡ ಇವರು ತಿನ್ನಲ್ಲ. ಹಾಗಾಗಿ ಇದು ಗುರುವಾರ ಬೆಳಗ್ಗೆ ಅಮ್ಮ ಎಲ್ಲ ತೋಟದ ಹತ್ರ ಹೋಗಿದ್ರಲ್ಲ, ಹಾಗಾಗಿ ನಾನೇ ತೋಟದ ಹತ್ರ ಹೋದೆ. ಇವತ್ತು ರಜ್ಜಿ ಇಲ್ವಲ್ಲ, ಕಾಯನ್ನಾರ ಬಿದ್ದಿದ್ರೆ ನೆನ್ನೆ ಸಂಕಷ್ಟ ಮಾಡಿದ್ನಲ್ಲ. ಯಾರು ನಾಟಕ ಇತ್ತು ನೆನ್ನೆ, ಅದಕ್ಕೆ ಉಳ್ಕೊಂಡಿರೋದು. ನಾಟಕ ಇತ್ತಲ್ಲ, ಅದಕ್ಕೆ ನಾನು ಸಂಕಷ್ಟ ಮಾಡಿದ್ನಲ್ಲ. ದೇವ್ರ ಪೂಜೆ ವಿದ್ವಲ್ಲಿ ಇದಕ್ಕೆ ಬಿಡ ನೀರೊಳಿಗೆ ಹಾಕೋಣ ಅಂತವ. ಬೆಳಗ್ಗೆನೇ ಏನೋ ಕುಡ್ಲು ತಗೊಂಡು ಬಂದಿದ್ದೀರಾ. ಇದೇ ತೋಟ ನಿಮ್ಮದು? ಇನ್ನೂ ಹಾಲು ಕರೆದಿಲ್ವ ಇವತ್ತ? ಇಲ್ಲ, ಇವ್ರು ಚುಂಚಂಗಿರಿದು ವಾಂಟಿ ಬಂದಿತ್ತು. ಅವ್ರ 5:30 ಬಸ್ಸಿಗೆ ಹೋಗಕ್ಕೆ ಎದ್ದಿದ್ದೆ ನಾನು. ನೋಡಿ, ಹಾಗೆಯೇ
ನೀರಿಗೆ ಸಂಕಷ್ಟ ಚತುರ್ಥಿ ಮಾಡಿ ಪೂಜೆ ಮಾಡಿದ್ನಲ್ಲ ಅದನ್ನೆಲ್ಲ ನೀರಿಗೆ ಬಿಟ್ಟು ಬಂದೆ. ಅಲ್ಲೇ ನಮ್ಮ ತೋಟದ ಪಕ್ಕನೇ ಇರೋದು, ಆ ಕಡೆ ಸ್ವಲ್ಪ ದೂರ ಇದೆ ಅಷ್ಟೇ, ಏನು ಜಾಸ್ತಿ ದೂರ ಇಲ್ಲ ಕಟ್ಟೆ. ಹಾಗಾಗಿ ಅದಕ್ಕೆ ತೋಟದ ಹತ್ರ ಹೋಗಿದ್ನಲ್ಲ ಹಾಗೆ ತಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟು ತೋಟದ ಹತ್ರ ಬಂದೆ. ನಾನೇನು ಡೈಲಿ ಏನು ತೋಟದ ಹತ್ರ ಬರಲ್ಲ, ಅಮ್ಮಾರು ಇರಲಿಲ್ವಲ್ಲ ಹಾಗಾಗಿ ತೋಟದ ಹತ್ರ ಬಂದೆ. ಕಾಯಿ ಏನಾದರೂ ಬಿದ್ದಿದೆಯೇನೋ, ಮಳೆ ಬೇರೆ ಬಂದಿತ್ತಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರಿಲ್ದಿದ್ರೆ ಒಂದು 2 ಸಲ ಹೋಗ್ತೀನಿ ಅಷ್ಟೇ ತೋಟದ ಹತ್ರ, ಏನು ಜಾಸ್ತಿ ಹೋಗಲ್ಲ. ಅಮ್ಮಾರಿದ್ರೆ ದಿನಕ್ಕೆ 4-5 ಸಲ ತೋಟದ ಹತ್ರ ಹೋಗ್ತಾರೆ. ಅವರೇ ಎಲ್ಲ ನೋಡ್ಕೊಳೋದು, ಹಾಗಾಗಿ ಬರ್ತಾರೆ, ತೋಟದ ಹತ್ರನೇ ಬರ್ತಾರೆ ಜಾಸ್ತಿ ತೋಟದ ಹತ್ರ. ಮತ್ತು ಇದೇ ನಮ್ಮ ತೋಟ, ಅಡಿಕೆ ತೋಟ ಮತ್ತು ತೆಂಗಿನ ತೋಟ. ಇವತ್ತು ಗುರುವಾರ ಕೂಡ, ಮತ್ತು ಹಬ್ಬನೂ ಶುಕ್ರವಾರ ಶನಿವಾರ ಹಬ್ಬ ಇದೆ. ಹಾಗಾಗಿ ಇನ್ನೇನು ಹೂವನು ಕಣಗಿಲು ಹೂವನು ನಮ್ಮದ್ರಲ್ಲೇ ಇದೆ. ಆದರೂ ನೋಡ್ಕೊಬೇಕು, ಇಲ್ಲಾಂದರೆ ಹೂವನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಇದು ತೋಟದ ಹತ್ರ ಇರೋದು ಸಪೋಟೊ ಗಿಡ ಮತ್ತು ಕರಿಬೇವಿನ ಗಿಡ ಎಲ್ಲ ಇದೆ. ಹಲಸಿನ ಮರನೂ ಕೂಡ ಇದೆ. ನಾನು ಹಾಗೇ ಹೋಗಿದ್ನಲ್ಲ ತೋಟದ ಹತ್ರ, ಸ್ವಲ್ಪ ಅಡಿಕೆ ಗರಿಗಳು ಬಿದ್ದಿದ್ವು. ಅದನ್ನು ಅಡಿಕೆ ಪಟ್ಟೆನೆಲ್ಲ ಕುಯ್ಕೊಂಡು ಮತ್ತು ಅದನ್ನು ಅಲ್ಲೇ ಸೈಡಿಗೆ ತೆಗ್ದಾಕಿ ಗರಿಗಳನ್ನೆಲ್ಲ ಮನೆ ಹತ್ರ ಬರೋಣ ಅಂತೇಳಿ ತೊಗೊಂಡು ಬಂದೆ. ತೊಗೊಂಡು ನೋಡಿ ಅಲ್ಲಲ್ಲೇ ಸ್ವಲ್ಪ ಕುಯ್ದಿಟ್ಟು ಬಂದಿದ್ದೆ. ಹೋಗಬೇಕಾದ್ರೆ ವಾಪಸ್ಸು ಶೆಡ್ ಹತ್ರ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ. ಅಲ್ಲೇ ನೋಡಿ ಬದಿಲು ಒಂದೊಂದು ಕುಯ್ದಿಟ್ಟು ಹೋಗಿದ್ದೀನಿ. ಏನಾದರೂ ಅಡಿಕೆ ಕಿತ್ತಾಗ ಮತ್ತು ಕಾಯಿ ಕೀಳಬೇಕಾದ್ರೆ ಅಷ್ಟೇ ಬರ್ತೀನಿ ಅಷ್ಟೇ, ಏನು ಜಾಸ್ತಿ ಬರೋದಿಲ್ಲ. ಏನಾರ ಕೆಲಸ ಇದ್ದರೆ ಮಾತ್ರ. ನೋಡಿ, ಇವೆಲ್ಲ ನೆಂದಿದ್ವಲ್ಲ ಹಾಗೆ ಹಾರಾಕಿದೆ ಇದನ್ನು. ಇದು ನಮ್ಮ ಮನೆಯಲ್ಲಿ ಕಾಣ್ತಾ ಇದೆ ನೋಡಿ, ಸೀಟ್ ಹಾಕಿರೋದು ಅದೇ ನಮ್ಮ ಮನೆ. ಇನ್ನು ಮತ್ತು ಬಟ್ಟೆ ಎಲ್ಲ ತೊಳೆದಾಕಿ ಸ್ವಲ್ಪ ಚೇರ್ಗಳೆಲ್ಲ ಇದ್ವು. ಹಬ್ಬ ಇನ್ನೇನು ಒಂದು ದಿವಸ ಇದೆಯಲ್ಲ, ಮೇಲೆ ಎಲ್ಲ ತೊಳೆದು ಕ್ಲೀನ್ ಮಾಡೋಣ ಅಂತ ಹೋದೆ. ನೋಡಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ನನಗೆ ಮಗಳು ಕೂಡ ಎಲ್ಪ್ ಮಾಡಿದ್ರು. ನಾನು ಮಗಳು ಇಬ್ಬರೂ ಕ್ಲೀನ್ ಮಾಡಿದ್ವು. ಇನ್ನು ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಶನಿವಾರ ಹಬ್ಬ, ಇನ್ನು ಶುಕ್ರವಾರ ಅದನ್ನೇ ಮಾಡ್ಕೊಳ್ತೀನಿ ನಾನು. ಪೂಜೆ ಕೂಡ ಇದೆ ಶುಕ್ರವಾರ. ನೋಡಿ, ಇಲ್ಲೇ ನಾವು ಅಡುಗೆ ಮಾಡೋದು, ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಗಳಿಗೂ ಎಲ್ಲ ಆಟ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಾಯ್ ಬಾಯ್.